ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಶೃಂಗೇರಿ ಶಾರದಾ ಪೀಠದ ಮಕ್ಕಳ ವಿದ್ಯಾಭ್ಯಾಸ. ತುಂಬ ಜನ ಪೇರೆಂಟ್ಸು ಶೃಂಗೇರಿಗೆ ಹೋಗಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹೇಗೆ ಮಾಡಬೇಕು ಅಂತ. ನೋಡಿ, ಬೆಂಗಳೂರಿಂದ ಹೋಗೋದಾದರೆ ನಿಮಗೆ ಒಂದು ಟಿಕೆಟ್ಗೆ 450 ರೂಪಾಯಿ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ. ಮತ್ತು ದೇವಸ್ಥಾನದ ಹತ್ರ ಹೋದ್ಮೇಲೆ ಫ್ಯಾಮ್ಲಿ ಇದ್ದರೆ ನಿಮ್ಗೆ ಅವರೇ ರೂಮ್ ಕೊಡ್ತಾರೆ, ದೇವಸ್ಥಾನದವರು ಅಥವಾ ಮಠದವರು. ಅದೊಂದು 450 ರೂಪಾಯಿ ಆಗುತ್ತೆ. ಮತ್ತು ಅಲ್ಲಿ ವಿದ್ಯಾಭ್ಯಾಸಕ್ಕೆ ನೀವು ಆನ್ಲೈನಲ್ಲೂ ರಿಜಿಸ್ಟರ್ ಮಾಡ್ಬೋದು ಅವ್ರ ವೆಬ್ಸೈಟಲ್ಲಿ. ಇಲ್ಲ ಅಂದರೆ ಅಲ್ಲೇ ದೇವಸ್ಥಾನದ ಬಳಿ ಹೋಗಿ ಯಾರನ್ನಾದ್ರೂ ಕೇಳಿದ್ರೆ ಅಲ್ಲೊಂದು ಕೌಂಟ್ರ್ ಇದೆ, ಅಲ್ಲಿ ತೋರಿಸ್ತಾರೆ. ಅಲ್ಲಿ ನೀವು 500 ರೂಪೀಸ್ನ ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೋದು. ಅದಾದ ನಂತರ ನೋಡಿ, ಇಲ್ಲಿ ಕ್ಯೂ ಕಾಣಿಸ್ತಾ ಇದೆಯಲ್ಲ, ಈ ಕ್ಯೂವಲ್ಲಿ ಹೋಗಿ ನೀವು ನಿಂತ್ಕೋಬೇಕು. ಬೆಳಿಗ್ಗೆ 7:30ಗೆ ಸ್ಟಾರ್ಟ್ ಮಾಡ್ತಾರೆ. 7:30ಗೆ ಸ್ಟಾರ್ಟ್ ಮಾಡಿ ಪಕ್ಕದಲ್ಲಿ ಯಾಗಶಾಲೆ ಇರುತ್ತೆ, ಅದರೊಳಗಡೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ನೋಡಿ, ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳು ಮತ್ತು ತಂದೆ ತಾಯಿನ ಮಾತ್ರ ಬಿಡ್ತಾರೆ. ಅಜ್ಜ ಅಜ್ಜಿ ಯಾರಾದರೂ ರಿಲೇಷನ್ಸ್ ಬಂದರೆ ಪಕ್ಕದಲ್ಲಿ ಒಂದು ಚೌಟ್ರಿ ಥರ ಇದೆ, ಅಲ್ಲಿಂದ ನೋಡಬಹುದು. ನೋಡಿ, ಇದು ಈಗೆಲ್ಲ ಒಳಗಡೆ ಹೋಗ್ತಾ ಇದ್ದಾರಲ್ಲ, ಇದರೊಳಗಡೆ ವಿದ್ಯಾಭ್ಯಾಸ ಮಾಡಿಸೋದು. ನೀವು ಕೊಡೋವಂಥ 500 ರೂಪಾಯಿಗೆ ಒಂದು ಸ್ಲೇಟು, ಒಂದು ಬಳಪ ಮತ್ತು ಒಂದು ಅರಿಶಿಣದ ಕೊಂಬು, ಒಂದು ಕಂಚಿನ ತಟ್ಟೆ, ಅದರಲ್ಲಿ ಟಿಕೆಟ್ ಕೊಟ್ಟು ಇದು ಪೂಜೆ ಸಾಮಗ್ರಿಯಾಗಿ ಕೊಡ್ತಾರೆ. ಆ ಕಂಚಿನ ತಟ್ಟೆ ಮತ್ತು ಪೂಜಾ ಸಾಮಗ್ರಿ ಅವ್ರಿಗೆ ಕೊಡಬೇಕು. ಅವ್ರು ಕೊಡೋವಂಥ ಸ್ಲೇಟ್ನ ಮಾತ್ರ ನೀವು ತೊಗೊಂಡು ವಾಪಸ್ ಕೊಡ್ಬೋದು. ನೋಡಿ, ಇಲ್ಲಿರ್ತಕ್ಕಂಥ ಅರ್ಚಕರಿದ್ದಾರಲ್ಲ, ನೋಡಿ ನಾನು ಹೇಳಿದ್ನಲ್ಲ, ಈ ಸ್ಲೇಟು ತಟ್ಟೆ ಇದೆಲ್ಲ ಕೊಡ್ತಾರೆ. ಈಗ ನಾನು ಡೈರೆಕ್ಟಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಡೈರೆಕ್ಟಾಗಿ ಅವ್ರ ವಾಯ್ಸ್ನೇ ಹಾಕ್ತೀನಿ, ಮುಂದಕ್ಕೆ ಕೇಳಿಸ್ಕೊಡಿ ಯಾವ ರೀತಿ ಇದು ನಡೆಯುತ್ತೆ ಅನ್ನೋದು. ಎಲ್ಲ ಹೇಳಿ ಚಪಂಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. ಸಿಂಹರಾಶಿ ನಾಮ ಆಶ್ಲೇಷ ನಕ್ಷತ್ರ. ಉತ್ತರ ಪಾಲ್ಗುಣ ನಕ್ಷತ್ರ. ಗಂಡು ಮಗು ಆದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಮಮ ಕುಮಾರಸ್ಯ. ಹೆಣ್ಮಗು ಆದರೆ ಮಮ ಕುಮಾರಿಯಾಹ ಅಂತ ಹೇಳ್ಕೊಳ್ಳಿ. ಅಪ್ಪ ಐತೆ ಕುಮಾರಸ್ಯ ಅಂತ ಇಟ್ಕೊಂಡು, ಅಮ್ಮ ಐತೆ ಕುಮಾರಿಯಾಹ ಅಂತ ಇಟ್ಕೊಂಡು ಎಲ್ಲ ಹೇಳಿ ಚಪಂಡಿ. ಸದ್ವಿದ್ಯಾ ಸದ್ವಿದ್ಯಾ ಸದ್ಬುದ್ಧಿ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಅಕ್ಷರಾಭ್ಯಾಸಂ ಕರಿಷ್ಯೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪ್ರಾರ್ಥನೆ ಮಾಡಿಕೊಂಡು ಮಗುವನ್ನ ತಾಯಿ ಮಡಿಲಲ್ಲಿ ಕೂರಿಸ್ಕೊಳ್ಳಿ. ಅಮ್ಮ ಮಡಿಲಲ್ಲಿ ಕೂರ್ಚೋಬಿಟ್ಕೊಳ್ಳಿ. ಅಕ್ಷರಾಭ್ಯಾಸಕ್ಕೆ ಇಬ್ಬರು ಮಕ್ಕಳಿದ್ರೆ ತಂದೆ ತಾಯಿ ಇಬ್ಬರು ಕೂರಿಸ್ಕೊಳ್ಳಿ. ಅಕ್ಕಿ ಗಂಟೆ ಕೈಲಿ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅರಿಶಿಣದ ಕೊಂಬಿರುತ್ತೆ, ಮಗು ಕೈಲಿ ಕೊಟ್ಟು ಮಗು ಕೈಯಿಂದ ಹಿಡ್ಕೊಳ್ಳಿ. పట్టుకోండి. అందులో పసుపు కొమ్మ ఉంటుంది, పిల్లల చేతులు పట్టుకోండి.
ಮೊದಲಿಗೆ ಅಕ್ಕಿಯಲ್ಲಿ ಬರೆಸಬೇಕು. ಮೊದಲು ಬಿಯ್ಯಂನವರು ಇಟ್ಕೊಂಡು ಹಾಂ. ಶ್ರೀ ಗುರುಭ್ಯೋ ನಮಃ ಬರೆಸಿ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮಃ. ಬರ್ಸ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ ಅಂದರೆ ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ ಬರೆಸಿ. ಇಡ ಇಡ ಆ ಆ ಇ ಈ 4 ಅಕ್ಷರಗಳು ಹೇಳಿಸ್ತಾ ಬರೆಸಿ. ತಪ್ಪಿಸ್ತವರಾಗಿತ್ತಂడి. ಆ ಆ ಇ ಈ 4 ಅಕ್ಷರಗಳು. ಬರೆಸಿ ಆದಮೇಲೆ ತಟ್ಟೆ ಒಳಗೆ ಅರಿಶಿಣದ ಕೊಂಬನ್ನು ಇಟ್ಟು ತಟ್ಟೆಯನ್ನು ಕೆಳಗಿಟ್ಕೊಳ್ಳಿ. ಪ್ಲೇಟು ಕಿಂದ ತಗೊಂಡು అందులో పసుపు కొమ్మ పెట్టేసేది. ಮಗುವನ್ನು ತಂದೆ ತೊಡೆಗಳಲ್ಲಿ ಕೂರಿಸಿಕೊಂಡು ಸ್ಲೇಟ್ ತಗೊಳ್ಳಿ. ಶ್ರೀ ಸರಸ್ವತಿ ನಮಃ ಬರೆಸಿ. ಶ್ರೀ ಸರಸ್ವತಿ ನಮಃ. ಪ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಂಡು ತಟ್ಟೆಯಿಂದ ಮಗು ಕೈಲಿ ಮುಗಿಸ್ಕೊಳ್ಳಿ. ನಮಸ್ಕಾರ ಅಂತ ಮಾಡಿಸು. ಇಟ್ಕೊಂಡು ಪ್ಲೇಟ್ ಪಿಲ್ಲರ್ ನಮಸ್ಕಾರ ಮಾಡಪ್ಪ. ಎಲ್ಲ ಹೇಳಿ ಚಪಾಟಿ. ಅನ್ವಹಂ ಕೃಪಯಾ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿಂ ದೇಹಿ ಲಕ್ಷ್ಮೀ ಶುಭಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಪ್ರಾರ್ಥನೆ ಮಾಡ್ಕೊಳ್ಳಿ. ಮಗು ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಒಳ್ಳೆ ವಿದ್ಯಾಬುದ್ಧಿ ಬರಬೇಕು, ಒಳ್ಳೆ ಭವಿಷ್ಯಕ್ಕೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ప్రార్థన చేసుకోండి. మంచి విద్యాబుద్ధి రావాలి, మంచి భవిష్యత్తు ఉండాలి పిల్లలకి. ప్రార్థన చేసుకోండి. ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟು ಚಪ್ಪೀಸ್ ನೀವೇ ಇಟ್ಕೊಳ್ಳಿ. ಚೀಟಿ ಪ್ರಸಾದ ಕೌಂಟರ್ ಇದೆ, ಅಲ್ಲಿ ತೋರಿಸಿ ಪ್ರಸಾದ ಕೊಟ್ಟು ತಗೊಳ್ಳಿ. ದಕ್ಷಿಣೆ ಹಾಕೋದಿದ್ರೆ ತಟ್ಟೆ ಒಳಗೆ ಹಾಕೊಂಡು ಆವಾಗಲೇ ಬಂದೇನಲ್ಲೇ ಬಂದು ಮಗುವಿಗೆ ಸಮರ್ಪಣೆ ಮಾಡಿ. ನೋಡಿ, ಶೃಂಗೇರಿ ಶಾರದಾ ಪೀಠವನ್ನು ಶಂಕರಾಚಾರ್ಯ ಸ್ಥಾಪನೆ ಮಾಡ್ತಾರೆ. ಆಗಿಂದ ಎಲ್ಲರೂ ಬಂದು ಇಲ್ಲೇ ವಿದ್ಯಾಭ್ಯಾಸ
ಆರಂಭ ಮಾಡಿದೆ. ಹಿಂದೆ ಗುರುಕುಲ ಪದ್ಧತಿ ಇದ್ದಿದ್ದರಿಂದ ಆ ಶಾರದಾ ಮಠದಲ್ಲಿ ಬಹಳಷ್ಟು ಜನಕ್ಕೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಆ ಪ್ರತೀತಿ ಈಗಿಲ್ಲ, ಆದರೆ ಅಲ್ಲೋಗಿ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ವಿದ್ಯಾಶಂಕರ ದೇವಸ್ಥಾನ ಇದ್ರ ವಿಶಿಷ್ಟತೆ ಏನು ಗೊತ್ತಾ, ಇದೊಂಥರ ಖಗೋಳ ವಿಜ್ಞಾನ, ಸೈನ್ಸು ಮತ್ತು ಈ ಅಸ್ಟ್ರಾಲಜಿ ಅಂದರೆ ಅಸ್ಟ್ರಾಲಜಿ ಮತ್ತು ಸೈನ್ಸ್ನ ಮಿಕ್ಸ್ ಇದು. ಏನಂದರೆ ಸೂರ್ಯ ಯಾವ ರಾಶಿ ಪ್ರವೇಶಿಸ್ತಾನೋ ಆ ರಾಶಿಯಲ್ಲಿ ಆ ರಾಶಿಯ ಕಂಬದ ಮೇಲೆ ಆ ತಿಂಗಳು ಅಲ್ಲಿ ಸೂರ್ಯನ ಕಿರಣಗಳು ಫಸ್ಟ್ ಬೀಳುತ್ತೆ. ಸೊ ಇದೊಂಥರ ವಿಸ್ಮಯನೇ ಆಗಿರುತ್ತೆ. ಹಾಗಾಗಿ ಬಹಳಷ್ಟು ಜನ ಹೋಗಿ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ದಯವಿಟ್ಟು ನೀವು ನಿಮ್ಮ ಮಗನ ಕರ್ಕೊಂಡೋಗಿ ಅಲ್ಲೇ ವಿದ್ಯಾಭ್ಯಾಸ ಮಾಡೋಂಗಿದ್ರೆ ಹೋಗಿ, ತುಂಬ ಚೆನ್ನಾಗೇ ಇರುತ್ತೆ, ಒಳ್ಳೆಯ ಅನುಭವ ಕೂಡ ಆಗುತ್ತೆ.